ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಷ್ಟ್ರ ರಾಜಧಾನಿಯಲ್ಲಿ ಕೋವಿಡ್ ಆತಂಕ ಮನೆ ಮಾಡ್ತಾ ಇದೆ. ದೆಹಲಿಯಲ್ಲಿ 23 ಕೋವಿಡ್ ಕೇಸ್ಗಳು ಪತ್ತೆಯಾಗಿರೋದು. ದೆಹಲಿ ಆರೋಗ್ಯ ಇಲಾಖೆ ಇದರಿಂದ ಅಲರ್ಟ್ ಆಗ್ತಾ ಇದೆ. 8 ಹಿರಿಯ ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿದೆ. ಮೇಲ್ವಿಚಾರಣೆಗೆ ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಬೆಡ್ನ ವ್ಯವಸ್ಥೆ, ಆಕ್ಸಿಜನ್, ಔಷಧಿ, ಲಸಿಕೆಗಳ ಲಭ್ಯತೆ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ ಕೋವಿಡ್ ಕೇಸ್ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿನ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗ್ತಾ ಇದೆ. ಇದೀಗ ದೆಹಲಿಯಲ್ಲಿ ಸುಮಾರು 23 ಕೋವಿಡ್ ಕೇಸಸ್ಗಳು ಪತ್ತೆಯಾಗಿದೆ. ದೆಹಲಿ ಆರೋಗ್ಯ ಇಲಾಖೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಳ್ತಾ ಇದೆ. 8 ಹಿರಿಯ ಅಧಿಕಾರಿಗಳ ತಂಡವೊಂದನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಹಿರಿಯ ಅಧಿಕಾರಿಗಳ ತಂಡದಲ್ಲಿ ಇದ್ದಾರೆ. ಸೊ ಇವ್ರ ಕೆಲಸ ಏನು ಅಂದ್ರೆ ಮೇಲ್ವಿಚಾರಣೆಯನ್ನ ಮಾಡೋದು, ಅಧಿಕಾರಿಗಳ ನೇಮಕ ಮಾಡೋದು, ಆಸ್ಪತ್ರೆಯಲ್ಲಿ ಬೆಡ್ನ ವ್ಯವಸ್ಥೆ ಹೇಗಿದೆ, ಆಕ್ಸಿಜನ್ನ ವ್ಯವಸ್ಥೆಗಳು ಇದೆಯಾ, ಔಷಧಿ, ಲಸಿಕೆ ಇದರ ಲಭ್ಯತೆ ಇದೆಯಾ ಅಥವಾ ಕೊರತೆ ಇದೆಯಾ, ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ಯಾವುದಾದ್ರೂ ಪ್ರಮಾಣ ಕಡಿಮೆ ಇದೆಯಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋದು, ಮೇಲ್ವಿಚಾರಣೆಯನ್ನು ಮಾಡೋದು. ಈ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಅಂತಾನೆ ಒಂದು ತಂಡವನ್ನು ರಚಿಸಲಾಗಿದೆ. ದೆಹಲಿಯಲ್ಲಿ ನೋಡ್ತಾ ಇದ್ದ ಹಾಗೇನೆ ಕೋವಿಡ್ ಕೇಸಸ್ಗಳು ಹೆಚ್ಚಳ ಆಗ್ತಾ ಇದೆ. 1, 2, 3 ಅಂತಿದ್ದು 23 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ಈ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ, ಹೆಚ್ಚಾಗಬಾರದು ಅನ್ನುವಂಥ ಎಚ್ಚರಿಕೆಯಲ್ಲಿ ಈ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಸ್ಪಿಟಲ್ಗಳಲ್ಲಿ ಯಾವ ಥರದ ವ್ಯವಸ್ಥೆ ಇದೆ ನೋಡಿ. ಕಳೆದ ಬಾರಿ ಎಲ್ಲ ಕೋವಿಡ್ ಬಂದಾಗ ಬೆಡ್ಡಿನ ಪ್ರಾಬ್ಲಮ್ ಆಗಿತ್ತು, ಆಕ್ಸಿಜನ್ ಪ್ರಾಬ್ಲಮ್ ಆಗಿತ್ತು, ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು, ಎಂಥದ್ದೇ ಪರಿಸ್ಥಿತಿ ಬಂದರೂ ಅವುಗಳನ್ನು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಇದೀಗ ನಮ್ಮ ರಾಜ್ಯದಲ್ಲೂ ಕೋವಿಡ್ ಕೇಸಸ್ಗಳು ಕಾಣಿಸ್ಕೊಳ್ತಾ ಇದೆ. ದೇಶದಲ್ಲಿ ಕೋವಿಡ್ ಕೇಸಸ್ಗಳು ಕಾಣಿಸ್ಕೊಳ್ತಾ ಇದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಕೋವಿಡ್ ಕೇಸಸ್ಗಳು ಪತ್ತೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಆ ಜಿಲ್ಲಾಡಳಿತ, ಆ ರಾಜ್ಯಗಳಿಗೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಡ್ತಾ ಇದೆ. ಸಾಕಷ್ಟು ಅಲರ್ಟ್ ಆಗಿರಿ, ಎಲ್ಲದ್ರ ಬಗ್ಗೆನೂ ಗಮನ ಹರಿಸಿ. ಕೋವಿಡ್ ಕೇಸಸ್ ಅಂತ ಯಾವುದಾದ್ರೂ ದಾಖಲಾಯಿತು ಅಂತಂದರೆ ಅದ್ರ ಬಗ್ಗೆ ನಿಗಾ ಇಡಿ. ಬೆಡ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆಯೂ ಕೂಡ ಕಾಳಜಿ ವಹಿಸಿ ಶೇಖರಣೆ ಮಾಡಿ, ಯಾವುದು ಕುಂದುಕೊರತೆ ಆಗದಂತೆ ನೋಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ದೆಹಲಿ ಆರೋಗ್ಯ ಇಲಾಖೆ ಇದೀಗ ನೀಡ್ತಾ ಇರೋದು. ಅದಕ್ಕೆ ಅಂತಾನೆ 8 ಹಿರಿಯ ಅಧಿಕಾರಿಗಳ ತಂಡವನ್ನು ನೇಮಕ ಮಾಡಿರೋದು. ಈ ಅಧಿಕಾರಿಗಳು ಖುದ್ದಾಗಿ ಪ್ರತಿಯೊಂದು ಹಾಸ್ಪಿಟಲ್ಸ್ಗಳಲ್ಲಿ ಕೋವಿಡ್ ಕೇಸಸ್ ಎಷ್ಟೆಷ್ಟಿದೆ, ಅವರ ಆರೋಗ್ಯ ಯಾವ ಥರ ಸ್ಟೇಬಲ್ ಆಗಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದ್ರ ಜೊತೆಗೆ ಔಷಧಿ, ಹಾಗೆಯೇ ಬೆಡ್ಡು, ಆಕ್ಸಿಜನ್ ಇವುಗಳ ಬಗ್ಗೆನೂ ಕೂಡ ಡೀಟೇಲ್ಸನ್ನು ಪಡ್ಕೊಳ್ತಾ ಇರ್ತಾರೆ. ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ ಅಂತಾನೆ ಈ ಟೀಮನ್ನು ರಚಿಸಲಾಗಿದೆ.